ಗ್ರಾಮ ಪಂಚಾಯಿತಿಯಲ್ಲಿ ಹಣ ದುರುಪಯೋಗ ಆರೋಪ. ಪಂಚಾಯಿತಿ ಸದಸ್ಯರಿಂದಲೇ ಅಹೋರಾತ್ರಿ ಧರಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಮೆಣಕನಗುರ್ಕಿ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಮಾಡಬೇಕಾಗಿದ್ದ ಅಧಿಕಾರಿ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ದುರುಪಯೋಗವಾಗಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರಭಾರ ಪಿಡಿಒ ಹಾಗೂ ಅಧ್ಯಕ್ಷರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸದಸ್ಯರು ಪಂಚಾಯಿತಿ ಕಚೇರಿ ಮುಂದೆಯೇ ಅಹೋರಾತ್ರಿ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರದ ಮೆಣಕನಗುರ್ಕಿ ಪಂಚಾಯಿತಿಯಲ್ಲಿ ಅಸಲಿ ಪಿಡಿಒ ರಾಘವೇಂದ್ರ ರಜೆಯಲ್ಲಿದ್ದ ಸಂದರ್ಭದಲ್ಲಿ ಚಾರ್ಜ್ ಪಡೆದಿದ್ದ ಚಂದ್ರಶೇಖರ್ ಎಂಬುವರ ಮೇಲೆ ಈಗ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಪಿಡಿಒ ಚಂದ್ರಶೇಖರ್ ಹಾಗೂ ಪಂಚಾಯಿತಿ ಅಧ್ಯಕ್ಷರ ಪತಿ ಗಾಯತ್ರಮ್ಮ ಶಿವಶಂಕರ್ ಸೇರಿ ಜಿಎಸ್ಟಿ ಬಿಲ್ ಇಲ್ಲದೆಯೇ ಸುಮಾರು 2 ಲಕ್ಷಕ್ಕೂ ಅಧಿಕ ಮೊತ್ತದ 5 ಚೆಕ್ಗಳನ್ನು ಬರೆದುಕೊಂಡಿದ್ದಾರೆ ಅಂತ ಸದಸ್ಯರು ಆರೋಪ ಮಾಡಿದ್ದಾರೆ. ಈ 2025-26 ಮೆಣಕನಗುರ್ಕಿ ಗ್ರಾಮ ಪಂಚಾಯತಿ ಪಿಡಿಒ ಆಗಿ ರಾಘವೇಂದ್ರ ಅನ್ನೋರು ಇಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಅವ್ರಿಗೆ ಅನಾರೋಗ್ಯದ ಕಾರಣ 20 ದಿನಗಳ ಕಾಲ ರಜೆ ತೆಗೆದುಕೊಂಡು ಅವರು ಊರಿಗೆ ಹೋಗಿದ್ದರು. ಆ ಒಂದು ಪ್ಲೇಸ್ಗೆ ಪಕ್ಕದ ಪಂಚಾಯತಿ ಪಿಡಿಒ ಅವರಾದಂಥ ಚಂದ್ರಶೇಖರ್ ಅನ್ನೋರಿಗೆ ಡೆಪ್ಯುಟೇಷನ್ ಆಗಿ 20 ದಿನ ಚಾರ್ಜ್ ಕೊಟ್ಟಿದ್ದರು. ಅವರು ಬಂದಿದ್ದ ತಕ್ಷಣ ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯಾವುದೇ ಬರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಗಾಯತ್ರಿ ಅವರ ಪತಿಯಾದಂಥ ಶಿವಶಂಕರ್ ಅವರನ್ನು ಭೇಟಿ ಮಾಡಿ ಇವರಿಬ್ಬರೇ ಎಲ್ಲ ಮುಂದಾಳತ್ವದಲ್ಲಿ ಆ ಖಾತೆಗೆ ಬರ್ತಕ್ಕಂಥ ಹಣ ಪಾಪ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಗೆ 10 ಹಳ್ಳಿ ಬರ್ತವೆ. ಎಲ್ಲ ಹಳ್ಳಿಗಳಿಂದ ರೈತರು ಕಷ್ಟಪಟ್ಟು ನೀರಿನ ಬಿಲ್ಲು ಮತ್ತು ಕಂದಾಯ ಸೈಟ್ ಬಿಲ್ಲು ಈ ಎಲ್ಲ ವರ್ಗಾವಣೆಗೆ ಕಟ್ಟತಕ್ಕಂಥ ಹಣ, ಈ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇನ್ನು ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ. ಬಿಲ್ ಕೇಳಿದ್ರೆ ಪಿಡಿಒ ಸರಿಯಾದ ಮಾಹಿತಿ ನೀಡ್ತಾ ಇಲ್ಲ, ಬ್ಯಾಂಕ್ನಲ್ಲಿ ಹಣ ತಡೆ ಹಿಡಿಯಲಾಗಿದೆ ಅಂತಾರೆ, ಆದ್ರೆ ಚೆಕ್ ತೋರಿಸ್ತಾ ಇಲ್ಲ. ಈ ಬಗ್ಗೆ ನಾವು ಪಿಡಿಒ ಅವರಿಗೆ ದೂರು ನೀಡುವುದಕ್ಕೆ ನಿರ್ಧರಿಸಿದ್ದಾರೆ. ಅಧ್ಯಕ್ಷರ ಅಧಿಕಾರಾವಧಿ ಮುಗಿದಿದ್ರೂ ಸಹಿ ಮಾಡಿಸಿಕೊಂಡು ಬರಲಾಗಿದೆ. ಹಣ ಲೂಟಿ ಮಾಡುವುದಕ್ಕೆ ಯತ್ನಿಸ್ತಾ ಇರುವಂತಹ ಇವರು ಪ್ರಶ್ನಿಸಿದ ಸದಸ್ಯರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಅಂತ ಈ ಬಗ್ಗೆ ಗ್ರಾಮಸ್ಥ ನಾಗಾರ್ಜುನ್ ಕಿಡಿಕಾರಿದ್ರು. ಮೆಣಕನಗುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಪಿಡಿಒ ಸರ್ ಇಬ್ಬರು ಈ 4-5 ಲಕ್ಷ ಹಣವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ನಾವು ಬಂದು ಇಲ್ಲಿ ವಿಚಾರಿಸಿದಾಗ ಊರಿನಲ್ಲಿ ಮೆಣಕನಗುರ್ಕಿ ಸೆಕೆಂಡ್ ಬ್ಲಾಕಲ್ಲಿ ಒಂದು ರೋಡ್ ಆಗಲಿ, ಒಂದು ಚರಂಡಿ ವ್ಯವಸ್ಥೆ ಆಗಲಿ, ಮತ್ತು ನೀರಿನ ಪೈಪ್ ವ್ಯವಸ್ಥೆ ಆಗಲಿ, ಇಲ್ಲ ಒಂದು ಐಮ್ಯಾಕ್ಸ್ ಲೈಟ್ ಯಾವುದೇ ಬಂದು ಕೇಳಿದ್ರು ಹಣ ಇಲ್ಲ, ಇದು ಹಣ ಬಂದಿಲ್ಲ, ಇದರಿಂದ ಬರಬೇಕು ಹಣ ಅಂತ ಪ್ರತಿ ಸಾರಿನೂ ಇದನ್ನೇ ಹೇಳ್ತಾಯಿದ್ರು. ಯಾವುದೇ ಒಂದು ಕೆಲಸ ಕಾಮಗಾರಿ ಹೇಳಿದ್ರೂ ಪಂಚಾಯಿತಿಯಲ್ಲಿ ಹಣ ಬಂದಿಲ್ಲ, ಸರ್ಕಾರದಿಂದ ಬರಬೇಕು ಅಂತ ಹೇಳ್ಕೊಂಡಿದ್ರು. ಮತ್ತು ಇವಾಗ ನೋಡಿದರೆ 4-5 ಲಕ್ಷ ಹಣವನ್ನು ಪಿಡಿಒ ಮತ್ತು ಅಧ್ಯಕ್ಷರಿಬ್ಬರು ಸೇರಿ ದುರುಪಯೋಗಪಡಿಸ್ಕೊಂಡಿದ್ದಾರೆ. 5-6 ಚೆಕ್ಕು ಒಂದೇ ದಿವಸ 4ನೇ ತಾರೀಕು ಒಂದೇ ದಿವಸ 6 ಚೆಕ್ಕನ್ನು ಮಾಡಿದ್ದಾರೆ. 4ನೇ ತಾರೀಕು ಈ 5 ಚೆಕ್ಕುಗಳು ಒಂದೇ ಹೆಸರಿಗೆ ಮಂಚೇನಹಳ್ಳಿ ಸಿ ವೆಂಕಟೇಶ್ವರ ಎಲೆಕ್ಟ್ರಾನಿಕಲ್ಸ್ ಅಂತ ಒಂದೇ ಅಂಗಡಿಗೆ ಹಾಕಿದ್ದಾರೆ. ಈ 2,80,000 ಚೆಕ್ಕನ್ನು ಇದ್ರ ಬಗ್ಗೆ ದಾಖಲಾತಿ ಕೇಳಿದಾಗ ಪಿಡಿಒ ಮತ್ತು ಅಧ್ಯಕ್ಷರಲ್ಲಿ ಇಬ್ಬರಲ್ಲೂ ಕೇಳಿದಾಗ ಯಾವುದೇ ರೀತಿ ದಾಖಲಾತಿ ಕೊಟ್ಟಿಲ್ಲ. ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಹಣವನ್ನು ದುರುಪಯೋಗಿಸ್ಕೊಂಡು ಊರಿನಲ್ಲಿ ಯಾವುದೇ ಒಂದು ಪ್ರಗತಿ ಕೆಲಸನೂ ಮಾಡಿಲ್ಲ. ನಾವು ಬಂದು ಕೇಳಿದಾಗ ಸದಸ್ಯರು ಎಲ್ಲೂ ಬಂದು 2 ದಿನ ರಾತ್ರಿ 10 ಗಂಟೆವರೆಗೂ ಧರಣಿ ಮಾಡಿದ್ವಿ. ಧರಣಿ ಮಾಡಿದಾಗ ಅವಾಗ ಈ ಚೆಕ್ಕನ್ನು ನಾವೇ ನಿಲ್ಲಿಸಿದ್ವಿ ಹೊರತು ಅವರು ನಿಲ್ಲಿಸಿಲ್ಲ. ನಾವು ಬಂದು ಈ ವಿಚಾರವನ್ನು ಕಂಡು ನಿಲ್ಲಿಸಿಲ್ಲ ಅಂದರೆ ಈ ಚೆಕ್ಕಿನ ಎಲ್ಲ ಹಣವನ್ನು ದುರುಪಯೋಗಪಡಿಸ್ಕೊಂಡು ಡ್ರಾ ಮಾಡಿಬಿಡ್ತಾಯಿದ್ರು. ಆದ್ದರಿಂದ ಈ ಪಂಚಾಯಿತಿಯಲ್ಲಿ ಇಷ್ಟು ಒಂದೇ ದಿವಸ ಇಷ್ಟು ಅಮೌಂಟು ಡ್ರಾ ಮಾಡಿರೋದಂದರೆ ಅಧ್ಯಕ್ಷರು ಮತ್ತು ಪಿಡಿಒ 2.5 ವರ್ಷಗಳಿಂದ ಇನ್ನೆಷ್ಟು ಹಣವನ್ನು ಇವರು ದುರುಪಯೋಗಪಡಿಸ್ಕೊಂಡಿದ್ದಾರೆ ಅಂತ ಮತ್ತು CO ಮತ್ತು UO ಅವರಿಗೆ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರ ಮುಖಾಂತರ ತನಿಖೆ ಆಗಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ರಜೆ ಮುಗಿಸಿ ನಾನು ಇಂದು ಕಚೇರಿಗೆ ಬಂದಾಗ ಈ ವಿಷಯ ತಿಳಿದಿದೆ. ಪ್ರಭಾರ ಪಿಡಿಒ ಅವರನ್ನ ಕರೆಸಿ ವಿಚಾರಿಸಿದ್ದೇವೆ. ದಾಖಲೆಗಳ ಪರಿಶೀಲನೆ ನಡೆಸಿದ ನಂತರ ವ್ಯತ್ಯಾಸ ಕಂಡು ಬಂದಲ್ಲಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದು ಅಂತ ಪಿಡಿಒ ರಾಘವೇಂದ್ರ ಮಾಹಿತಿ ನೀಡಿದರು. ಹಿಂದೆ ಇರ್ತಕ್ಕಂಥ ಪಿಡಿಒ ಈಗ ಏನು ಒಂದು ಚೆಕ್ಗಳಿಗೆ ಸೈನ್ ಹಾಕ್ಬಿಟ್ಟು ಎಲ್ಲ ಹಣವನ್ನು ಪೋಲ್ ಮಾಡಿದ್ದಾರೆ ಅಂತ ಒಂದು ಇವ್ರ ಚರ್ಚೆ. ಬಟ್ ಅದಕ್ಕೆ ಅಧಿಕೃತವಾಗಿ
ಏನು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಲಿ ಪ್ರತಿಯೊಂದು ಏನು ತನಿಖೆ ನಡೆದಾಗ ಅದರದ್ದು ಏನು ಅಂತ ಗೊತ್ತಾಗುತ್ತೆ. ಅಂದರೆ ಅದು ಯಾವ ಥರ ಬೆಳಕಿಗೆ ಬಂತು ಏನು ಅಂತ? ನಾನು 1 ಮಂತ್ ಇರಲಿಲ್ಲ. 1 ಮಂತು ಹೆಲ್ತ್ ಹುಷಾರಿಲ್ಲದೆ ಇರೋದಕ್ಕೆ ಒಂದು ಸ್ವಲ್ಪ ರಜೆ ಹೋಗಿದ್ದೆ ನಾನು. ಈಗ ಕಳೆದ ಬಾರಿ 8/1/2026ರಿಂದ ಈಗ 6/2/2026 ಫೆಬ್ರವರಿ 6ಕ್ಕೆ ನಾನು ಬಂದಿದ್ದೀನಿ. ಫೆಬ್ರವರಿ 7ನೇ ತಾರೀಕು ಇಲ್ಲಿ ಪಂಚಾಯತಿಗೆ ಬಂದಿದ್ದೀನಿ. ಮತ್ತು 8ನೇ ತಾರೀಕು ಆದಮೇಲೆ 9ನೇ ತಾರೀಕು ಬಂದಿದ್ದೀನಿ. 9ನೇ ತಾರೀಕಿಂದ ಅವರು ಏನೋ ಚರ್ಚೆ ನಡೀತಾ ಇದೆ, ಹೀಗೆ ಹಣ ಪೋಲಾಗಿದೆ ಅಂತ. ಬಟ್ ಅದಕ್ಕೆ ಅಧಿಕೃತವಾಗಿ ಏನು ಪೂರ್ಣ ಪ್ರಮಾಣದ ಎಲ್ಲ ಮಾಹಿತಿ ಬಂದ ಮೇಲೆ ಅದೇನಂತ ಬಯಲಿಗೆ ಬರುತ್ತೆ. ಅಂದಾಜು ಎಷ್ಟು ಹಣ ಇದಾಗಿದೆ ಸರ್ ಏನು? ನಾನಿನ್ನೂ ಮಾಹಿತಿ ತಗೋಬೇಕಾಗುತ್ತೆ. ಮಾಹಿತಿ ತಗೊಂಡ ಮೇಲೆ ಅದನ್ನು ಇದು ಮಾಡೋದಕ್ಕಾಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಪಂಚಾಯತಿಲಿ ಖಾಲಿ ಚೆಕ್ಗಳಿಗೆ ಸೈನ್ ಮಾಡಿ ಕೊಟ್ಟಿದ್ದಾರೆ, ಮತ್ತು ಯಾವುದು ಫೇಕ್ ಬಿಲ್ ಎಲ್ಲ ತಯಾರು ಮಾಡಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಇದಕ್ಕೆ ಏನು ಹೇಳ್ತೀರಾ? ಯಾವ ಥರ ತನಿಖೆ ತಗೊಂಡಿರೋ? ಅಧಿಕೃತವಾಗಿ ಈಗ ಫೇಕ್ ಬಿಲ್ಲು ಅಂತಂದರೆ ಅವ್ರ ಕಡೆಯಿಂದ ಏನು ಬಿಲ್ಸ್ ಎಲ್ಲ ನಾವು ಸಬ್ಮಿಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಅದೇನು ಅಂತ ಅದರ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪ್ರತಿಭಟನೆಯಲ್ಲಿ ಸದಸ್ಯರಾದ ಬಾಲಕೃಷ್ಣ, ಮಂಜುನಾಥ್, ಕಾಂತರಾಜು, ಸುಬ್ರಮಣಿ, ಅಮೀರ್ ಸೇರಿದಂತೆ ಹಲವರು ಭಾಗವಹಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.